ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರದ್ಧಾ ಲೇಡೀಸ್ ಕ್ಲಬ್. ಎಲ್ಲರೂ ಹೆಂಗದಿರಿ? ನಾನು ಮಾತ್ರ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾವಿವತ್ತೆಲ್ಲಿಗೆ ಹೊಂಟೀವಿ, ಏನು ಮಾಡಕತ್ತೀವಿ ಎಲ್ಲ ನೋಡ್ಕೊಂಡು ಬರೋಣಂತ ಬನ್ನಿ ಫ್ರೆಂಡ್ಸ್. ಇಲ್ಲಿ ಶಾವಿಗೆ ಮಾಡಿಸೋದಕ್ಕೆ ಹೋಗ್ತಾ ಇದ್ವಿ. ಇವಾಗ ಬೇಸಿಗೆ ಟೈಮು, ಸಂಡಿಗೆ ಶಾವಿಗೆ ಹಪ್ಪಳ ವರ್ಷಕ್ಕೆ ಆಗುವಷ್ಟು ಮಾಡಿಸ್ಕೊಂಡ್ಬಿಡ್ತೀವಿ ಎಲ್ಲರೂ. ಹಾಗೆ ನಾನು ಕೂಡ ಶಾವಿಗೆ ತರೋದಕ್ಕೆ ಹೋಗಿದ್ದೆ. ಇಲ್ಲಿ ನೋಡಿ ಅವರು ಆಲ್ರೆಡಿ ಮಾಡಿಟ್ಟಿದ್ದಾರೆ. ನಾವು ಅಲ್ಲೇ ನಿಂತು ಮಾಡಿಸ್ಕೊಂಡು ಬರೋರಿದ್ವಿ. ಅವರು ನಿನ್ನೆ ಹೋಗಿದ್ವಿ, ಕೇಳ್ಕೊಂಡು ಬಂದ್ವಿ. ಅವರು ಇವತ್ತಾಗಲ್ಲ ನಾಳೆ ಬಂದರು. ಇವತ್ತು ಹೋದಾಗಲೂ ಅವರು ಖಾರನ ಕುಟ್ತಾಯಿದ್ರು. ಹಾಗಾಗಿ ಮಕ್ಕಳಿಗೆ ಟಿಫನ್ ಮಾಡಿಸಿರ್ಲಿಲ್ಲ. ಮತ್ತು ಮಕ್ಕಳಿಗೆ ಟಿಫನ್ ಮಾಡಿಸಿ ಬಂದ್ರಾಯಿತು ಅಂತ ಅಲ್ಲಿ ಬುಟ್ಟಿನ ಇಟ್ಬಿಟ್ಟು ಹೋಗಿ ಮನೆಗೆ ಟಿಫನ್ ಮಾಡಿಸಿ ಮತ್ತೆ ಬಂದಾಗಲೂ ಅವರು ಖಾರದ ಕುಟ್ಟೋ ಮಷಿನ್ ಸ್ಟಾರ್ಟೇ ಇತ್ತು. ಇನ್ನೊಬ್ಬರು ಬಂದ್ಬಿಟ್ಟು ನಮಗೆ ಎಷ್ಟು ಕೆ ಜಿ ಬೇಕು ಶಾವಿಗೆನ ಅಷ್ಟು ರವಾನ ತೂಕ ಮಾಡಿ ಹಿಟ್ಟು ಕಲಸಿ ಶಾವಿಗೆ ಮಾಡಿಕೊಡ್ತಾರೆ ನಮ್ಮ ಕಣ್ಣು ಮುಂದೆನೇ. ನಾನು 5 ಕೆ ಜಿ ಶಾವಿಗೆನ ಮಾಡಿಸಿದ್ದೆ. 5 ಕೆ ಜಿ ಶಾವಿಗೆಗೆ ಇಲ್ಲಿ ನಾನು ಎಷ್ಟು ದುಡ್ಡು ಕೊಟ್ಟೆ ಅಂದರೆ 300 ರುಪೀಸ್ನ ಕೊಟ್ಟೆ. ಮನೆ ಮುಂದೆನೇ ಮಾರ್ಕೋತ ಬಂದಿದ್ದರು. ಪಕ್ಕದಲ್ಲಿ ಹಳ್ಳೀಲಿ ಮಾಡಿರ್ತಾರಲ್ಲ, ಅಕ್ಕಪಕ್ಕ ಹಳ್ಳೀಲಿ ಬಾಕ್ಸ್ ಗಟ್ಟಲೆ 5 ಕೆ ಜಿ ತೊಗೊಂಡು ಬಂದಿದ್ದರು ಫ್ರೆಂಡ್ಸ್. ಆದರೆ ನನಗೆ ರೌಂಡ್ ಶಾವಿಗೆ ಬೇಡವಾಗಿತ್ತು. ನನಗೆ ಉದ್ದ ಶಾವಿಗೆ ಬೇಕಾಗಿತ್ತು. ಹಾಗಾಗಿ ನಾನು ಆ ಬಾಕ್ಸ್ನ ತೊಗೊಂಡಿರಲಿಲ್ಲ. ನಾನೇ ಹೋಗಿ ಖುದ್ದಾಗಿ ಮಾಡಿಸ್ಕೊಂಡು ಬಂದೆ. ಅವರೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಶಾವಿಗೆ ಮಾಡೋದಕ್ಕೆ. 5 ಕೆ ಜಿ ರವೆ ತೊಗೊಂಡ್ರು. ಇಲ್ಲಿ ಹಾಕೋದಕ್ಕೆ ಕೋಲೆಲ್ಲ ರೆಡಿ ಮಾಡಿಟ್ರು. ಇದು ಶಾವಿಗೆ ಮಷೀನು. ಹಿಟ್ಟು ಕಲಿಸೋದು ಕೂಡ ಮಷಿನ್ ಇದೆ ನೋಡಿ. ಅವ್ರು ಕೈಯಲ್ಲಿ ಕಲಿಸ್ತಾರೆ ಅಂದ್ಕೊಂಡಿದ್ದೆ ನಾನು. ಇಲ್ಲ, ಒನ್ ಟೈಮ್ಗೆ 2.5 ಕೆ ಜಿಯಷ್ಟು ರವಾನ ಅದರಲ್ಲಿ ಹಾಕಿ ಅದಕ್ಕೆ ಎಷ್ಟು ಬೇಕಷ್ಟು ಅವ್ರಿಗೆ ಗೊತ್ತಿರುತ್ತಲ್ಲ, ಡೈಲಿ ಮಾಡ್ತಾರೆ, ಅಷ್ಟು ನೀರನ್ನು ಹಾಕ್ತಾರೆ. ಪೂರ್ತಿಯಾಗಿ ಕಲಸಲ್ಲ, ಸ್ವಲ್ಪನೇ ಕಲಸಿ ಶಾವಿಗೆಗೆ ಆ ಮಷಿನ್ ಒಳಗೆ ಹೆಂಗೆ ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತಲ್ಲ, ಆ ರೀತಿ ಕಲಿಸ್ಬಿಟ್ಟು ಹಿಟ್ಟನ್ನ ಮತ್ತೆ ಒಂದು ಬುಟ್ಟಿ ಒಳಗಡೆ ಹಾಕೋತಾರೆ. ಎಲ್ಲದಕ್ಕೂ ಮಷೀನು ಫಸ್ಟ್ ನಂದೇ ಮಾಡ್ತಾಯಿದ್ರು ಶಾವಿಗೆನೇ. ನಾವು ನಿನ್ನೆನೇ ಹೇಳಿ ಬಂದಿದ್ವಲ್ಲ, ಬೆಳಗ್ಗೆ 8 ಗಂಟೆ ಅಂದರೆ ಬಂದುಬಿಡಿ, ಇಲ್ಲ ಯಾರಾದರೂ ಬಂದರೆ ಲೇಟ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಬೆಳಗ್ಗೆ 8 ಗಂಟೆ ಅಂದ್ರೇ ನಾವು ಹೋಗ್ಬಿಟ್ಟಿದ್ವಿ. ಆಮೇಲೆ ಬಿಸಿಲು ಬೇರೆ ಆಗಿಬಿಡುತ್ತಲ್ವ, ಹಾಗಾಗಿ ಬೇಗ ಹೋಗಿದ್ದೆ. ಒಂದು ಅರ್ಧ ಗಂಟೆ ಅಷ್ಟೇ ಸಾಕು 5 ಕೆ ಜಿ ಶಾವಿಗೆಗೆ ಅಂತ ಹೇಳಿದರು. ಹಾಗಾಗಿ 8 ಗಂಟೆ 8:15 ಅಂದರೆ ಬಂದುಬಿಡ್ತೀನಿ. ಬಂದಮೇಲೆ ಮಕ್ಕಳು ಟಿಫನ್ ಮಾಡಿಸಿದ್ರೆ ಆಯಿತು ಅಂದ್ಕೊಂಡು ಹೋದೆ. ಆದರೆ ನಮಗಿಂತ ಮುಂಚೆನೇ ಬಂದುಬಿಟ್ಟಿದ್ರಲ್ಲಿ ಖಾರ ಕುಟ್ಸೋದಕ್ಕೆ. ಹಾಗಾಗಿ ನಾನಿಲ್ಲ, ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ, ನಮ್ಮ ಮನೆಯವ್ರು ಬೇರೆ ಡ್ಯೂಟಿಗೆ ಹೋಗಬೇಕು, ಮಕ್ಕಳಿಗೆ ಟಿಫನ್ ಮಾಡಿಸಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಮನೆಗೆ ಹೋಗಿ ವಾಪಸ್ ಬಂದೆ. ಬಂದ ತಕ್ಷಣ ಅವರು ಫ್ರೀ ಮಾಡಿಕೊಂಡು ನನಗೆ ಶಾವಿಗೆ ಮಾಡಿಕೊಡೋದಕ್ಕೆ ರೆಡಿ ಮಾಡ್ತಾಯಿದ್ರು. ನೀವು ಎಲ್ಲ ಮಾಡಿಸಿದ್ದೀರಾ ಫ್ರೆಂಡ್ಸ್ ಶಾವಿಗೆನ? ಎಷ್ಟೆಷ್ಟು ಕೆ ಜಿ ಮಾಡಿಸಿದ್ದೀರಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ನೀರು ಹಾಕಿ ಈ ರೀತಿ ಹಿಟ್ಟನ್ನ ಕಲಿಸ್ಕೊಂಡಿದ್ದಾರೆ ನೋಡಿ. ಇವಾಗ ಉಳಿದಿರೋದು 2.5 ಕೆ ಜಿ. ಅದನ್ನು ಎಲ್ಲ ಒಂದೇ ಸಲ ಹಾಕಿ ಇನ್ನೊಂದು ಸಲ ಮಾಡ್ಕೋತಾರೆ ಅದೇ ಥರ. ಶಾವಿಗೆ ಮಾಡೋದಕ್ಕೆ ಮಷಿನ್ ಒಳಗಡೆ ಹಿಟ್ಟು ಹಾಕಿದ್ದಾರೆ. ನಾನು ಕೇಳಿದೆ ಅವರಿಗೆ, ನಾನು ವೀಡಿಯೋ ಮಾಡ್ಕೋತೀನಿ ನೋಡಿ. ಹಿಟ್ಟೇನಾದರೂ ಇನ್ನೂ ಸ್ವಲ್ಪ ನೀರು ಬೇಕಾಗಿತ್ತು ಅನಿಸುತ್ತೆ ನೋಡಿ. ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಆಯಿತು ಮಾಡ್ಕೊಳ್ಳಿ, ಪರವಾಗಿಲ್ಲ ಅಂತ ಹೇಳಿದರು. ಯಾಕೆ ವೀಡಿಯೋ ಮಾಡ್ಕೋತೀರಾ ಅಂತ. ಅವ್ರ ಮನೆಯಲ್ಲಿ ಒಬ್ಬರು ಹುಡುಗಿ ಇದ್ಲು, ಅವಳು ಮಾಡ್ತಿದ್ಲಂತೆ ಶಾವಿಗೆ ಮೇಲೆ ಹಿಟ್ಟು ಹಾಕೋದು. ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಕ್ಯಾಮ್ರಾ ನೋಡಿದ ತಕ್ಷಣ ಓಟಕ್ಕಿದ್ಲು, ಬರಲೇ ಇಲ್ಲ ಶಾವಿಗೆ ಆಗೋವರೆಗೂ. ಇಲ್ಲ, ನಾನು ನಿಮ್ಮ ಅಕ್ಕ ತೋರಿಸಲ್ಲ, ಬನ್ನಿ ಮಾಡಿ ಅಂದರು. ಕೇಳಲೇ ಇಲ್ಲ. ಯಾಕೆ ವಿಡಿಯೋ ಅಂತ ಹೇಳಿ. ಅವ್ರಿಗೆ ಗೊತ್ತು ಈಗಿನ ಜನ್ರೇಷನ್ ಅವರೇ, ಆದ್ರೂ ಇಲ್ಲ ನಾನು ಬರಲ್ಲ ಅಂತ ಹೇಳಿದರು. ಆಮೇಲೆ ಪಾಪ ಅವ್ರ ಆಂಟಿನೇ ಹಿಟ್ಟ ಕಲಸಿ ಕೊಟ್ಟರು. ಹಿಂದ್ಗಡೆ ಫ್ಯಾನ್ ಹಾಕಿದ್ದಾರೆ. ಒಂದಕ್ಕೊಂದು ಅಂಟ್ಕೋಬಾರ್ದು ಶಾವಿಗೆ ಎಳೆಗಳಂತ. ಕೆಳಗಡೆ ಮತ್ತು ಮೇಲ್ಗಡೆ 2 ಸೈಡು ಕತ್ತರಿಯಿಂದ ಕಟ್ ಮಾಡ್ತಾರೆ, ಸಮಾನವಾಗಿ ಬರುತ್ತೆ ಶಾವಿಗೆ ನೋಡಿ. ಈ ಥರ ಒಂದರ್ಧ ಹಾಕ್ತಾರೆ ಅವರು, ಇನ್ನೊಂದರ್ಧ ನಮ್ಮ ಕೈಯಲ್ಲಿ ಕೊಡ್ತಾರೆ. ಅವರಷ್ಟು ಚೆನ್ನಾಗಿ ಹಾಕೋಕ್ಕೆ ಬರಲ್ಲ, ನಾನು ಸ್ವಲ್ಪ ದಪ್ಪ ಹಾಕ್ಬಿಟ್ಟಿದ್ದೆ. ನಾನು ಹಾಕ್ತಾಯಿದ್ದೀನಿ ನೋಡಿ. ಕಟ್ ಮಾಡಿ ನನ್ನ ಕೈಯಲ್ಲೂ ಕೊಡ್ತಾಯಿದ್ರು. ಅವರಷ್ಟು ಚೆನ್ನಾಗಿ ಬರಲ್ಲ ನನಗೆ ಹಾಕೋಕ್ಕೆ. ಹಿಡಿಯೋದಕ್ಕೇ ಒಂಥರ ಇಲ್ಲಿ ಬಿದ್ದೋಗ್ಬಿಡುತ್ತಾ ಅನ್ನೋ ಥರ ಆಗ್ತಾಯಿತ್ತು. ಅವರು ಡೈಲಿ ಮಾಡ್ತಾರಲ್ಲ, ರೂಢ ಇರ್ತಿತ್ತು, ಪಟ್ಟಂತ ಹಿಂಗೆ ಎಳೆದು ಸರಿಸ್ಬಿಡ್ತಾಯಿದ್ರು.
ಕೋಲು ತುಂಬಿದ ತಕ್ಷಣ ನಾವು ತೊಗೊಂಡೋಗಿ ಹೊರಗಡೆ ಇಟ್ಕೋಬೇಕು. ಅವ್ರು ಮತ್ತೆ ಇನ್ನೊಂದು ಕೋಲನ್ನ ಆ ಜಾಗಕ್ಕೆ ಹಾಕ್ತಾರೆ. ನಾನು 5 kg ಮಾಡಿಸಿದ್ನಲ್ಲ, 5 kgಗೆ 5 ಕೋಲು ಆಗಿತ್ತು. ಅಂದರೆ 1 kgಗೆ 1 ಕೋಲು ತುಂಬುವಷ್ಟು ಶಾವಿಗೆ ಆಗುತ್ತೆ. 5 ಕೋಲು ಆಗಿತ್ತು ನನ್ನದು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ. ಮತ್ತು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಲೈಕ್ ಬರ್ತಾ ಇಲ್ಲ ವಿಡಿಯೋಗೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಪ್ಲೀಸ್. ನನ್ನ ಜೊತೆ ಅವಳು ಕೂಡ ಶಾವಿಗೆ ಮಾಡಿಸೋದಕ್ಕೆ ಬಂದಿದ್ಲು. ಇಬ್ಬರು ಸೇರಿನೇ ಹೋಗಿದ್ವಿ. ನಂದು ಆಲ್ರೆಡಿ ಮುಗ್ದೋಗಿತ್ತು. ಆಮೇಲೆ ಅವಳದು ಸ್ಟಾರ್ಟ್ ಮಾಡಿದ್ರು. ಇವಾಗ ಒಂದು 20 ನಿಮಿಷ ಇಲ್ಲ ಒಂದು ಅರ್ಧ ಗಂಟೆಯಲ್ಲಿ ಶಾವಿಗೆ ಒಣಗೋಗ್ಬಿಡುತ್ತೆ. ತುಂಬ ಬಿಸಿಲಲ್ಲ, ಅದನ್ನ ಸರಿಸೋದಕ್ಕೆ ಬರ್ತಾ ಇರಲಿಲ್ಲ ನಮಗೆ. ಅಲ್ಲಿರೋಬ್ರು ಅಜ್ಜಿ ಸರಿಸ್ಕೊಟ್ರು. ಅವಳದು ಫಸ್ಟು ತೆಗಿತಾಯಿದ್ರು. ನಾನು ಟ್ರೈ ಮಾಡಿದೆ, ಬರಲಿಲ್ಲ. ಅವ್ರ ಅಜ್ಜಿ ಹೋಗ್ಬಿಟ್ರು. ಆಮೇಲೆ ಇವಳು ಅನ್ನನೇ ಬರಬರ ಅಂತ ಸರಿಸ್ಬಿಟ್ಲು. ಜಾಸ್ತಿ ಮುರಿದೋಯ್ತು. ಇವರು ಅದೇ ಮನೆಯವರು ಅಜ್ಜಿ. ಅವ್ರಿಗೆ ಗೊತ್ತಿತ್ತಲ್ಲ ನೋಡಿ, ಈ ಥರ ಸರ್ರಂತ ಸರಿಸ್ಬಿಡ್ತಾರೆ. ಅವ್ರು ಸರಿಸಿದಾಗ ಮುರಿದೋಗಲ್ಲ. ನಾವೇನಾದರೂ ಮಾಡೋಕ್ಕೋದ್ರೆ ಅರ್ಧ ಶಾವಿಗೆ ಎಲ್ಲ ಪುಡಿ ಪುಡಿ. ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ, ಗಂಟು ಮೂಟೆ ಎಲ್ಲ ಕಟ್ಕೊಂಡು. ಅವಳು ಹಿಂದಿಂದ ವಿಡಿಯೋ ಮಾಡ್ತಾಯಿದ್ಲಿ. ಹಿಂದೆ ಯಾಕೆ ಮಾಡ್ತೀಯ, ಮುಂದೆ ಬಂದು ಮಾಡು ಅಂತ ಹೇಳ್ತಾ ಇದ್ದೆ ಅವಳಿಗೆ. ನಮ್ಮ ಕಡೆ ಅಂದರೆ ಉತ್ತರ ಕರ್ನಾಟಕದ ಕಡೆ ಸಂಡಿಗೆ, ಶಾವಿಗೆ, ಹಪ್ಪಳ ಈ ಥರ ಎಲ್ಲ ಬೇಸಿಗೆ ಟೈಮಲ್ಲಿ ಎಲ್ಲ ಮಾಡಿಟ್ಕೊಂಡ್ಬಿಡ್ತೀವಿ ನಾವು. 1 ವರ್ಷಕ್ಕಾಗುವಷ್ಟು. 1 ವರ್ಷದವರೆಗೂ ನಿಶ್ಚಿಂತೆ. ಸೋತಿ ಬೀಜ ಅಂತ ಹೇಳಿ ಮಾಡ್ತಾರೆ, ಕೌಲಿ ಅಂತ ಮಾಡ್ತಾರೆ. ನಮ್ಮ ಅಜ್ಜಿ ತುಂಬ ಮಾಡೋರದನ್ನು, ನಮ್ಮ ಮಮ್ಮಿಯ ಅಮ್ಮ. ಅದೆಲ್ಲ ನಾನು ಮಾಡ್ತಾಯಿಲ್ಲ. ತುಂಬ ಈ ರೀತಿ ಮಾಡಿಕೊಂಡು ಡಬ್ಬ ಎಲ್ಲ ತುಂಬಿಟ್ಕೊಂಡು ಯಾರಾದರೂ ಸಡನ್ನಾಗಿ ಮನೆಗೆ ಬೀಗರು ಬಂದರೆ ಪಟ್ ಅಂತ ಅಡುಗೆ ಮಾಡ್ಬೋದು. ಯಾರಾದರೂ ಬಂದರೆ ಅಂತ ಗೊತ್ತಲ್ಲ, ಓಡಾಡೋದು ಗಡಿಬಿಡಿ ಇರುತ್ತೆ. ಈ ಥರ ಎಲ್ಲ ಮನೇಲಿದ್ದರೆ ಪಟ ಅಂತ ಒಂದು 5 ನಿಮಿಷದಲ್ಲಿ, ಅದು ಅರ್ಧ ಗಂಟೆಯಲ್ಲಿ ಒಂದು 5-10 ಜನಕ್ಕಾಗೋಷ್ಟು ಅಡುಗೆನೂ ನಾವು ಮಾಡಿಬಿಡ್ತೀವಿ. ಹಾಗಾಗಿ ಎಲ್ಲ ಮೊದಲೇ ಪ್ರಿಪೇರ್ ಮಾಡಿಟ್ಕೊಂಡಿರ್ತೀವಿ. ನಾನು ಶಾವಿಗೆ ಎಲ್ಲ ಹೋಗಿ ತೊಗೊಂಡು ಬಂದೆ. ಹಿತ್ತಲು ಇದೆ, ಹಿಂದ್ಗಡೆ ಜಾಗ ಇದೆ, ಅಲ್ಲೂ ಒಣಗಿಸ್ದೆ. ಮೇಲ್ಗಡೆ ಹತ್ತಬೇಕಂದ್ರೆ ನಮ್ಮ ಮನೆ ಮೇಲೆ ಇನ್ನೊಂದು ಮನೆ ಇದೆ, ಓನರ್ ಮನೆ. ಅವ್ರ ಮನೆ ಹತ್ತಿ ಅಯ್ಯೋ ಬೇಡ ಅಂತ ಮನೆ ಹಿಂದ್ಗಡೆನೇ ಒಣಗಿಸ್ಬಿಟ್ಟೆ. ಇಲ್ಲಿ ನೋಡಿ ತುಂಬ ಹಸಿವಾಗಿತ್ತು. ನಾನು ಬೆಳಗ್ಗೆ ಟಿಫನ್ ಮಾಡಿರಲಿಲ್ಲ. ನನ್ನ ಮಕ್ಳಿಗೆ ಅಷ್ಟೇ ಮಾಡಿಸಿ ಹೋಗ್ಬಿಟ್ಟೆ. ಹಾಗಾಗಿ ಬಂದ ತಕ್ಷಣ ಶಾವಿಗೆ ಹಾಕಿದ ತಕ್ಷಣ ಒಗ್ಗರಣೆಯನ್ನು ಮಾಡಿದು ಪಲಾವ್ ಮಾಡ್ಕೋತಾ ಇದ್ದೀನಿ. ಮನೇಲಿ ಏನಿರುತ್ತೋ ಅದನ್ನೇ ಹಾಕಿ ಮಾಡಿಕೊಂಡೆ. ತುಂಬ ಹಸು ಬೇರೆ ಆಗಿತ್ತ. ಶಾವಿಗೆ ಹಾಗೆ ಇಡೋ ಹಾಗೂ ಇಲ್ಲ, ಹಸಿ ಹಾಗೆ ಇತ್ತು ಇನ್ನೂ ಸ್ವಲ್ಪ. ಹಾಗಾಗಿ ಮೊದಲು ಶಾವಿಗೆನ ಒಣಹಾಕಿ ಆಮೇಲೆ ರೈಸ್ ಮಾಡಿಕೊಂಡೆ. ಕುಕ್ಕರ್ ಫುಲ್ ಆಗಿಬಿಡ್ತು, ಜಾಸ್ತಿ ಹಾಕ್ಬಿಟ್ಟೆ ನೈಟ್ಗೂ ಇರಲಿ ಅಂತ ಹೇಳಿ. ಹಾಗಾಗಿ ಇನ್ನೊಂದು ಪಾತ್ರೆಯಲ್ಲಿ ಅದನ್ನು ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮಕ್ಕಳು, ನಾನು ಎಲ್ಲರೂ ಅವ್ರಿಗೂ ಕೂಡ ಹಸಿವಾಗಿತ್ತು. ಮತ್ತೆ ಹೋಗೋ ಅವಸರ ಇತ್ತಲ್ಲ, ಸ್ವಲ್ಪ ತಿಂದ್ಬಿಟ್ರು. ನೋಡಿ, ಒಂದು ಪ್ಲೇಟು ಪಲಾವ್ ಹಾಕ್ಕೊಂಡು ಅದ್ರ ಮೇಲೆ 1 ಸ್ಪೂನ್ ಹಾಕ್ಕೊಂಡು ತಿಂದೆ. ಆಹಾ, ತುಂಬ ಚೆನ್ನಾಗಿರುತ್ತೆ ಪಲಾವ್ಗೆ ತುಪ್ಪ ಹಾಕ್ಕೊಂಡು ತಿನ್ನೋದು. ನಂಗೆ ಭಾಳ ಇಷ್ಟ. ನೋಡಿ, ಶಾವಿಗೆ 4 ಗಂಟೆ ಆಗಿದೆ ಇವಾಗ. 4 ಗಂಟೆಗೆ ಯಾಕೆ ತೆಗೆದಿಡ್ತಾ ಇದ್ದೀನಿ ಅಂತ ಹೇಳಿ ಶಾವಿಗೆ ಎಲ್ಲ ಒಣಗೋಗಿತ್ತು. ಬಿಸಿಲೇನು ತುಂಬ ಕಡಿಮೆ ಇದೆ ಇವಾಗ. ಫುಲ್ಲು ಬಿಸಿಲು. ನಾವೇ ರೋಸ್ಟ್ ಆಗ್ತಾಯಿದ್ದೀವಿ. ಏನು ಪಾಪ, ತೆಳ್ಳನ ಶಾವಿಗೆ ಫುಲ್ ಒಣಗೋಗಿತ್ತು. ನಮ್ಮ ಅಂಗಗಳ ಕಾಟ ಬೇರೆ. ಹಾಗಾಗಿ 4 ಗಂಟೆಗೆ ಒಳಗಡೆ ತೊಗೊಂಡು ಬಂದು ನನಗೆ ಹೇಗೆ ಬರುತ್ತೋ ಹಾಗೆ ಶೂಡನ್ನ ಕಟ್ತಾಯಿದ್ದೀನಿ. ನೋಡಿ, ಈ ಥರ ಕಟ್ಟಬಾರ್ದಂತೆ. ನಾನು ಕಟ್ಟಿಗೆ ಹೊರೆ ಕಟ್ಟಿದಾಗೆ ಕಟ್ಟಿದ್ದೀನಿ ಅಂತ ನನ್ನ ತಂಗಿ ನಮ್ಮ ತುಂಬ ನಾನು ಶಾವಿಗೆನ ಮಾಡಿಸಿದ್ದು ಇದೇ ಮೊದಲೆಲ್ಲ ಅಮ್ಮ ಇಲ್ಲ ಅತ್ತೆ ಕೊಟ್ಟು ಕಳಿಸೋರು. ಇದೇ ಸಲ ನಾನು ಮಾಡಿಸ್ಕೋಬೇಕು. 1 ವರ್ಷಕ್ಕಾಗುವಷ್ಟು ತೊಗೊಂಡ್ಬಿಟ್ರಾಯ್ತು ನಾನೇ ಅಂತ ಹೇಳಿ ತೊಗೊಂಡು. ತುಂಬಾ ಬಿಸಿಲಿತ್ತಲ್ವ, ಪಾನಕ ಮಾಡಿದ್ದೆ. ಎಲ್ಲರೂ ಕುಡಿತಾ ಇದ್ದೀವಿ. ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.